ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅರಿ ಆ್ಯಂಡ್ ಮಿ ಟಾಕ್ಸ್. ಕಳೆದ ಶಾಪಿಂಗ್ ವಿಡಿಯೋಸ್ನಲ್ಲಿ ನೀವೆಲ್ಲರೂ ನೋಡಿರ್ಬೋದು, ನಾನು ಚಿಕ್ಕಪೇಟೆಯಿಂದ ಸೀಮಂತದ ಗೊಂಬೆಯ ಒಂದು ಟ್ರೇ ಒಂದು ಡೆಕೋರೇಷನ್ ಮಾಡೋದಕ್ಕೆ ಅಂತ ತಗೊಂಡು ಬಂದಿದ್ನಲ್ವಾ. ಶ್ರೀ ವಾಸವಿ ಕ್ಯಾಂಡಿಮೇಟ್ಸ್ ಅನ್ನೋ ಒಂದು ಶಾಪ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಆ ಶಾಪ್ನಲ್ಲಿ ಈ ರೀತಿಯಾದಂತಹ ಸೀಮಂತದ ಗೊಂಬೆ ಇರ್ಬೋದು, ಎಂಗೇಜ್ಮೆಂಟ್ಗೆ ಸೂಕ್ತವಾದಂತಹ ಗೊಂಬೆ, ನಾಮಕರಣಕ್ಕೆ, ಮದುವೆಗೆ, ಅರಿಶಿನ ಶಾಸ್ತ್ರಕ್ಕೆ, ಗೃಹ ಪ್ರವೇಶಕ್ಕೆ, ಎಲ್ಲ ಒಂದು ವೆಕೇಷನ್ಸ್ಗೂ ಸಹ ಸೂಟ್ ಆಗುವಂತಹ ಗೊಂಬೆಗಳನ್ನ ಅಲ್ಲಿ ಸೇಲ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಶಾಪ್ನ ಕಂಪ್ಲೀಟ್ ವಿಡಿಯೋನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡದೇ ಇರೋರು ಆ ಒಂದು ವಿಡಿಯೋನು ಸಹ ನೋಡಿ ನೀವು ಸಹ ಪರ್ಚೇಸ್ ಮಾಡ್ಬೋದು. ಸೊ ಆ ವಿಡಿಯೋನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಇನ್ನು ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಈ ಗೊಂಬೆ ಮತ್ತು ಟ್ರೇನ ನಾನು ಪರ್ಚೇಸ್ ಮಾಡ್ಕೊಂಡು ಬಂದಲ್ವಾ. ಸೊ ಇದಕ್ಕೆ ನಾನು ಅಡಿಷ್ನಲ್ ಆಗಿ ಡೆಕೋರೇಷನ್ ಮಾಡೋದಕ್ಕೆ ಇವತ್ತು ನಾನು ರೆಡಿ ಮಾಡ್ತಾ ಇದ್ದೀನಿ. ಸೊ ಡೆಕೋರೇಷನ್ ಮಾಡೋದು ಅಂದರೆ ಏನಪ್ಪ ಅಂದರೆ, ಈ ಒಂದು ಟ್ರೇಯಲ್ಲಿ ಗೊಂಬೆನ ಕೂರಿಸಿದ್ದೀವಿ, ಸೀಮಂತದ ಗೊಂಬೆ. ಸೊ ಸೀಮಂತದ ಗೊಂಬೆನ ಕೂರಿಸಿದ್ಮೇಲೆ ಮುಂದೆಗಡೆ ಹೊಸ್ಗೆ ಹಾಕಬೇಕಲ್ವಾ. ಸೊ ಆ ಒಂದು ಹೊಸ್ಗೆ ಹಾಕೋದಕ್ಕೋಸ್ಕರ ಆ ಒಂದು ಪ್ಲೇಟ್ಸ್ ಬೇಕು, ಪ್ಲೇಟ್ಸು ಅಥವಾ ಬೌಲ್ಸ್ ಅನ್ನೋದು ಬೇಕಾಗುತ್ತಲ್ವ. ಅದಕ್ಕೋಸ್ಕರ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಹಳೇದು ಬಳೆ ಇರುತ್ತಲ್ವ ಮನೆಯಲ್ಲಿ ಪುಟ್ಟದು. ಸೊ ನಮ್ಮ ಮಿತೈಷಿದು ಹಳೆ ಬಳೆಗಳೊಂದಿಷ್ಟಿತ್ತು, ಅವುಗಳನ್ನ ನಾನಿಲ್ಲಿ ಒಂದು 2ರಿಂದ 3 ಬಳೆಗಳನ್ನ ಈ ರೀತಿ ಗಮ್ಮನ್ನು ಹಾಕಿ ನಾನು ಅಂಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗ್ ಆಗಿರುವಂತಹ ಗಮ್ಮನ್ನು ತಗೊಂಡ್ರೆ ಕೆಲಸ ಅನ್ನೋದು ಬೇಗ ಈಸಿಯಾಗಿ ಆಗುತ್ತೆ. ಫೆವಿಕಾಲು ಆ ಥರದಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಲೇಟ್ ಆಗುತ್ತೆ. ನಾನಿಲ್ಲಿ ಫೆವಿಕ್ವಿಕ್ಕನ್ನು ತೆಗೆದುಕೊಂಡಿರೋದ್ರಿಂದ ಜಸ್ಟು ಈ ರೀತಿ ಅಂಟಿಸ್ಕೊಂಡು ಬಳೆ ಇಡೋಷ್ಟರಲ್ಲಿ ಅದು ಸ್ಟಿಕ್ ಆಗೋಗುತ್ತೆ. ಈ ರೀತಿ 3 ಬಳೆನ ಇಟ್ಕೊಂಡು ನಾನಿಲ್ಲಿ ಕಪ್ ಸ್ರೈಪನ್ನ ಏನು ರೆಡಿ ಮಾಡ್ಕೊಂಡಿದ್ದೀನಲ್ವ, ಎಷ್ಟು ಬೇಕಾಗ್ಬೋದು ಅನ್ನೋದಕ್ಕೋಸ್ಕರ ಜಸ್ಟ್ ನಾನಿಲ್ಲಿ ಒಂದು ಇಟ್ಟು ನೋಡ್ಕೊಳ್ತಾ ಇದ್ದೀನಿ. ನನಗೆ ಇಲ್ಲಿ 6 ರೀತಿಯಾದಂತಹ 6 ಬೌಲ್ಸ್ ಅನ್ನೋದು, ಪ್ಲೇಟ್ಸ್ ಅನ್ನೋದು ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದಕ್ಕೋಸ್ಕರ ನಾನು ಈಗ ಆಲ್ರೆಡಿ 4 ಮಾಡಿದ್ದೀನಿ. ಇನ್ನು 2 ಸೆಟ್ಟನ್ನು ನಾನು ಇದೇ ರೀತಿ ಬಳೆಗಳನ್ನ ಒಂದೊಂದಾಗಿ ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಸ್ವಲ್ಪ ತಿಕ್ಕಾಗಿರುವಂಥ, ಅಂದರೆ ಮಕ್ಕಳೆಲ್ಲ ಬಳಸ್ತಾ ಇರ್ತಾರಲ್ವ, 1/2 ಇಂಚ್ದು ಆ ಥರದ ಬಳೆ ಇದ್ದರೆ ಜಸ್ಟ್ ನೀವು ಹಾಗೆ ಬಳೆನ ಯೂಸ್ ಮಾಡ್ಬೋದು. ಇಲ್ಲ ಈ ರೀತಿ ನಾರ್ಮಲ್ ಸಿಂಗಲ್ ಬಳೆಗಳು ಅಂದರೆ, ಈ ರೀತಿ ಬಳೆ ಅಂದರೆ ಈ ರೀತಿ 2ರಿಂದ 3 ಬಳೆಗಳನ್ನ ಸೇರಿಸ್ಕೊಂಡು ನೀವು ಅಂಟಿಸ್ಕೊಳ್ಬೋದು. ಅದಾದಮೇಲೆ ನಾನು ಏನಪ್ಪ ಮಾಡ್ತಾ ಇದ್ದೀನಿ ಅಂದರೆ, ಈ ಒಂದು ಸ್ಯಾಟಿನ್ ಟೇಪ್ ಅಂತ ಬರುತ್ತಲ್ವ, ಪ್ಲಾಸ್ಟಿಕ್ದು, ಈ ಒಂದು ನಾವು ಗಿಫ್ಟ್ ರ್ಯಾಪ್ ಮಾಡೋದಕ್ಕೆ ಮತ್ತು ಗಿಫ್ಟ್ಗೆ ಬೋ ಮಾಡೋದಕ್ಕೆಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸ್ಟೇಷ್ನರಿ ಶಾಪಲ್ಲಿ ಅಥವಾ ಫ್ಯಾನ್ಸಿ ಸ್ಟೋರಲ್ಲಿ ಈಸಿಯಾಗಿ ನಮಗೆ ಇದು 20 ರುಪೀಸ್ಗೆಲ್ಲನೂ ಸಹ ದೊಡ್ಡ ರೋಲೇ ಸಿಗುತ್ತೆ. ಅದನ್ನು ನಾನಿಲ್ಲಿ ಗೋಲ್ಡ್ ಕಲರ್ದು ತೊಗೊಂಡು ಬಂದಿದ್ದೀನಿ. ಸೊ ಯಾವ ಕಲರ್ ಬೇಕಾಗಿದ್ರೂ ನಾವು ಈ ಜಾಗದಲ್ಲಿ ಬಳಸ್ಬೋದು. ನಾನು ಯಾಕೆ ಗೋಲ್ಡನ್ನೇ ತೊಗೊಂಡಿದ್ದೀನಿ ಅಂದರೆ, ಒಂದು ರೀತಿ ನಾವು ಬಳಸುವಂತಹ ಆ ಒಂದು ಪ್ಲೇಟ್ಸ್ ಅನ್ನೋದು ಗೋಲ್ಡನ್ ಪ್ಲೇಟ್ಸ್ ಥರ ಕಾಣಲಿ. ಈ ಒಂದು ಟ್ರೇನು ಸಹ ಕಂಪ್ಲೀಟಾಗಿ ನೆವಿ ಬ್ಲೂ ಕಲರ್ ಇರೋದ್ರಿಂದ ಹೈಲೈಟಾಗಿ ಕಾಣಿಸುತ್ತೆ ಅಂತ ನಾನು ಇಲ್ಲಿ ತಗೊಂಡಿದ್ದೀನಿ. ಇದನ್ನು ನೋಡಿ, ಈ ರೀತಿ ಫಸ್ಟ್ಗೆ ನಾನು ಸ್ವಲ್ಪ ಗಮ್ಮನ್ನು ಹಾಕಿ ಅಂಟಿಸ್ಕೊಂಡು ಮತ್ತೆ ಈ ರೀತಿ ನೀಟಾಗಿ ಬಳೆ ಸುತ್ತಕೊಂಡು ಕೊನೆಯಲ್ಲಿ ಮತ್ತೆ ನಾನು ಈ ರೀತಿ ಅಂಟಿಸ್ತಾ ಇದ್ದೀನಿ. ಕಡಿಮೆ ಖರ್ಚಿನಲ್ಲೇ ಕ್ರಿಯೇಟಿವ್ ಆಗಿ ಸ್ವಲ್ಪ ಥಿಂಕ್ ಮಾಡಿದ್ದೀವಿ ಅಂದರೆ, ನಾವು ಈ ಥರದ ಒಂದು ಡೆಕೋರೇಟಿವ್ ಐಟಮ್ಸ್ ಅನ್ನೋದು ನಮ್ಮ ಒಂದು ಸ್ಟೈಲ್ನಲ್ಲಿ, ನಮ್ಮ ಒಂದು ಐಡಿಯಾ ಮೇಲೆ ಯೂನಿಕ್ ಆಗಿರುವಂತಹ ಒಂದು ಐಟಮ್ಸ್ನ ನಾವು DIYಸ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಈಗ ನೀವೇನು ನೋಡ್ತಾ ಇದ್ದೀರಾ, ನಾನು ಗಮ್ಮನ್ನು ಅಂಟಿಸಿದ್ಮೇಲೆ ಅದು ಚೆನ್ನಾಗಿ ಪ್ರೆಸ್ ಆಗಲಿ ಅಂದರೆ, ಫೆವಿಕ್ವಿಕ್ ಅಲ್ವಾ ನಾನು ಯೂಸ್ ಮಾಡಿರೋದು. ಸೊ ಕೈಯಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಕೈಗೆ ಅಂಟ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಸಿಸರಲ್ಲಿ ನಾನು ಅದನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ರೆಡಿ ಮಾಡಿ ಇಲ್ಲಿ ಜೋಡಿಸ್ಕೊಳ್ಳೋದಕ್ಕೆ ಅಂತ ಆಗಲೇ ನೀವು ನೋಡಿದ್ರಲ್ವ, 6 ಬೇಕಾಗುತ್ತೆ, 6 ಬೌಲ್ಸ್ ಇಲ್ಲಿ. ಸೊ 6ಕ್ಕೂ ಸಹ ನಾನು ಇದೇ ರೀತಿ ಈ ಒಂದು ಟೇಪ್ನಿಂದ ನಾನು ಸುತ್ತಕೊಳ್ತೀನಿ. ನೀವು ಏನಾದರೂ ಈ ಥರದ್ದು ಮಾಡಬೇಕು ಅಥವಾ ಈ ಥರದ್ದು ವೀಡಿಯೋಸ್ ನೋಡೋದ್ರಿಂದ ಏನಪ್ಪ ಯೂಸು ಅಂದರೆ, ಯಾವಾಗಲಾದರೂ ಅಂತಹ ಒಂದು ಸಂದರ್ಭ ಬಂದಾಗ ನಿಮಗೆ ಒಂದು ಐಡಿಯಾ ಅನ್ನೋದು ಬರುತ್ತೆ. ಇದೇ ನೀವು ಆ ಒಂದು ಅಂಗಡಿಯಲ್ಲಿ, ಅಂದರೆ ಈ ಒಂದು ವಾಸವಿ ಕ್ಯಾಂಡಿಮೇಟ್ಸ್ದು ವಿಡಿಯೋ ನಾನು ಮಾಡಿ ತೋರಿಸಿದಾಗ ಅಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಆಗಿರುವಂತಹ ಒಂದು ಗೊಂಬೆಗಳು ಮತ್ತು ಈ ರೀತಿ ಟ್ರೇಸ್ ಅನ್ನೋದಿತ್ತು. ಸಮಯ ಇಲ್ಲ, ಮಾಡೋದಕ್ಕೆ ಕಷ್ಟ ಅಂದ್ಕೊಳೋರು ಅಲ್ಲೇ ನೀವು ಸೆಟ್ಟನ್ನು ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ನಾವು ನಮ್ಮ ಒಂದು ಕ್ರಿಯೇಟಿವಿಟಿನ ತೋರಿಸ್ಬೇಕು, ನಮ್ಮ ಒಂದು ಕ್ರಿಯೇಟಿವಿಟಿಯಿಂದ ನಾವು ಮಾಡ್ಕೋಬೇಕು ಅನ್ನೋರು ಈ ವಿಡಿಯೋ ಅವ್ರಿಗೆ ಯೂಸ್ ಆಗುತ್ತೆ. ಇನ್ನು ಈ ರೀತಿ ಬಳೆಗಳನ್ನೆಲ್ಲ ನಾನು ರೆಡಿ ಮಾಡಿಟ್ಟಿದ್ನಲ್ವಾ. ಇನ್ನು ನೆಕ್ಸ್ಟು ಈ ಒಂದು ಹೊಸ್ಗೆ ಸಾಮಾನು ಅನ್ನೋಷ್ಟರಲ್ಲಿ
ಫ್ರೂಟ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತಲ್ವ. ಫ್ರೂಟ್ಸು ಮತ್ತು ಈ ಒಂದು ಸಿಹಿ ತಿಂಡಿಗಳು ಅವೆಲ್ಲ ಇಡ್ತಾ ಇರ್ತಾರಲ್ವ. ನಾನಿವತ್ತಿಲ್ಲಿ ಕೆಲವೊಂದಿಷ್ಟು ಫ್ರೂಟ್ಸ್ನ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಕ್ಲೇನ ತೆಗೆದುಕೊಂಡಿದ್ದೀನಿ. ಸೊ ನೀವು ಕ್ಲೇ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಮಕ್ಕಳು ಸಾಮಾನ್ಯವಾಗಿ ಆಟ ಆಡೋದಕ್ಕೆ ಮತ್ತು ಕ್ರಾಫ್ಟ್ ಮಾಡೋದಕ್ಕೆ ಕೇಳ್ತಾ ಇರ್ತಾರೆ ಆಗಾಗ. ಸೊ ಆ ರೀತಿಯಾದಂತಹ ಕ್ಲೇನ ನಾನು ಮೊದಲಿಗೆ ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ ಅನ್ನೋಷ್ಟರಲ್ಲೇ ನಿಮಗೆ ಅರ್ಥ ಆಗ್ತಾ ಇರ್ಬೋದು ನಾನೀಗ ಯಾವ ಹಣ್ಣನ್ನು ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದರೂ ಫ್ಲ್ಯಾಶ್ ಆಗಿದ್ದರೆ ಈಗಲೇ ತಕ್ಷಣ ಕಮೆಂಟ್ ಮಾಡಿ ತಿಳಿಸಿ ನಾನು ಏನನ್ನು ಮಾಡ್ತಾ ಇದ್ದೀನಿ ಅಂತ. ಈ ಯೆಲ್ಲೋ ಕಲರ್ದು ಕ್ಲೇ ಏನಿದೆ ನೋಡಿ, ಅದನ್ನು ಚಿಕ್ಕ ಚಿಕ್ಕದಾಗಿ ಪುಟ್ಟ ಪುಟ್ಟದಾಗಿ ನಾನು ಕಟ್ ಮಾಡಿಕೊಂಡು ಅದನ್ನು ಈ ರೀತಿ ಒಂದು ಸುಮ್ಮನೆ ಜಸ್ಟ್ ನಾನು ಈ ರೀತಿ ಓವೆಲ್ ಶೇಪ್ನಲ್ಲಿ, ಅಂದರೆ ಒಂದು ಕಡ್ಡಿಗಳ ರೀತಿ ನೀವು ನೋಡ್ತಾ ಇದ್ದೀರಲ್ವ, ಈ ಶೇಪಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಕಮೆಂಟ್ ಮಾಡಿದ್ದೀರ ಎಲ್ಲರೂ ಅಂತ ನಾನೀಗ ಇದರ ಹೆಸರನ್ನು ಹೇಳ್ತಾ ಇದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋದು ಬಂದುಬಿಟ್ಟು ಬಾಳೆಹಣ್ಣಿನ ಚಿಪ್ಪೆ. ಸೊ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇರ್ಬೋದು, ಒಳ್ಳೆ ಬಾಳೆಹಣ್ಣುಗಳ ರೀತಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲು ಇದೆಲ್ಲ ಮಾಡೋದು. ಹಾಗೆ ಒಂದು ಅರ್ಧ ಗಂಟೆ 1 ಗಂಟೆ ನೀವು ಟೈಮ್ ಕೊಟ್ಟಿದ್ದೀರಾ ಅಂದರೆ ಆರಾಮಾಗಿ ನೀವು ಇವುಗಳನ್ನೆಲ್ಲನೂ ಸಹ ಮಾಡಿ ಒಳ್ಳೆ ಡೆಕೋರೇಟಿವ್ ಐಟಮ್ನ ನೀವು ಮನೆಯಲ್ಲಿ ಇಟ್ಕೊಳ್ಬೋದು. ಇನ್ನು ಮಕ್ಕಳಿಗಂತೂ ಈ ಥರದ್ದೆಲ್ಲ ತೋರಿಸ್ಬಿಟ್ರೆ ನಮಗಿಂತ ಚೆನ್ನಾಗಿ ಅವರೇ ಇಂಟ್ರೆಸ್ಟಾಗಿ ಖುಷಿಯಾಗಿ ಈ ಕೆಲಸಗಳನ್ನ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರಲ್ವ, ಬಾಳೆಹಣ್ಣಿನ ಚಿಪ್ಪುಗಳು ಇಲ್ಲಿ ನನ್ನ ಹತ್ರ ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಬಾಳೆಹಣ್ಣಿನ ಚಿಪ್ಪಿನಲ್ಲಿ ಕೊನೆಯಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಅಥವಾ ಬ್ಲ್ಯಾಕ್ ಕಲರ್ನ ತಗೊಂಡು ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ. ಇನ್ನು ಹಾಗೆ ಬಾಳೆಹಣ್ಣಿನ ಕೊನೆಯಲ್ಲಿ ಅಂದರೆ ತುದಿಯಲ್ಲಿ ಕಪ್ಪಗೆ ಒಂದು ಚುಕ್ಕೆ ಅನ್ನೋದಿರುತ್ತಲ್ವ, ಆ ಒಂದು ಡೀಟೇಲ್ಸ್ನು ಸಹ ನಾನಿಲ್ಲಿ ಕೊಡ್ತಾ ಇದ್ದೀನಿ ನೋಡಿ. ಬಾಳೆಹಣ್ಣು ಅಂದ್ರೆ ನನಗೆ ನೆನಪಾಗ್ತಾ ಇದೆ, ನಾನು ಆರ್ಟಿಫಿಷಿಯಲ್ ಬಾಳೆಹಣ್ಣಿನ ಗೊನೆನ ನಾನು ರೆಡಿ ಮಾಡಿರುವಂತಹ ವಿಡಿಯೋಗಂತೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಆ ವಿಡಿಯೋನ ಲಿಂಕನ್ನು ಸಹ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಯಾರಾದರೂ ನೋಡದೇ ಇದ್ದರೆ ಆ ವಿಡಿಯೋನು ಸಹ ನೋಡ್ಬೋದು. ಈ ಆರ್ಟಿಫಿಷಿಯಲ್ ಬಾಳೆಹಣ್ಣಿನ ಗೊನೆನ ರೆಡಿ ಮಾಡಿಟ್ಕೊಳ್ಳೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬ, ಯಾವುದೇ ಫಂಕ್ಷನ್ಸ್ ಇರ್ಬೋದು, ಗಣೇಶ ಹಬ್ಬ, ಗೃಹ ಪ್ರವೇಶ ಅಂಥ ಟೈಮಲ್ಲಿ ಈ ಬಾಳೆ ದಿಂಡುಗಳನ್ನ ಕಟ್ತೀವಲ್ವ, ಆಗ ನಾವು ಜಸ್ಟ್ ಈ ಗೊನೆನ ನೇತಾಕ್ಕೊಂಡ್ರೆ ಸಾಕು, ಹಾಗೆ ರಿಯಲ್ಲಾಗಿ ನಾವು ಬಾಳೆಗೊನೆನ ಇಟ್ಟಿರುವಷ್ಟು ಒಂದು ಒಳ್ಳೆ ಲುಕ್ ಅನ್ನೋದು ಬರುತ್ತೆ. ಹೀಗೆ ಬಾಳೆಹಣ್ಣುಗಳನ್ನೆಲ್ಲ ಮಾಡಿದ್ಮೇಲೆ ಅದರಲ್ಲಿ ಇಟ್ಟು ನೋಡಿದಾಗ ನನಗೆ ಅನ್ನಿಸ್ತು, ಈ ಒಂದು ಬಳೆಗೆ ಒಂದು ರೀತಿ ಪ್ಲೇಟ್ ರೀತಿ, ಅಂದರೆ ಕೆಳಗಡೆ ಬೇಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಸೊ ಆ ಒಂದು ಬೇಸ್ಗೋಸ್ಕರ ನಾನಿಲ್ಲಿ ಒಂದು ಇನ್ವಿಟೇಷನ್ ಕಾರ್ಡನ್ನು ತೆಗೆದುಕೊಂಡು ಬಳೆನ ಇಟ್ಕೊಂಡು ಸರಿಯಾಗಿ ಅದನ್ನು ರೌಂಡಾಗಿ ನಾನು ಪೆನ್ಸಿಲಿಂದ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಇದ್ರ ಮೇಲೆ ಬಳೆನ ಸ್ಟಿಕ್ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಬೌಲ್ಸ್ ರೀತಿ, ಅಂದರೆ ಪ್ಲೇಟ್ಗಳ ರೀತಿಯೇ ನಮಗೆ ರೆಡಿ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಈ ಒಂದು ಪ್ಲೇಟ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು 6 ರಿಂಗ್ಸ್ನ, ಅಂದರೆ ಬಳೆಗಳನ್ನ ಇದೆ ಅಲ್ವಾ, ಅದಕ್ಕೆ ನಾನು ಈ ಒಂದು ಇನ್ವಿಟೇಷನ್ ಮೇಲೆ 6 ಸಲ ನಾನಿಲ್ಲಿ ಈ ರೀತಿ ರೌಂಡಾಗಿ ಟ್ರೇಸ್ ಮಾಡಿಕೊಂಡು ಇದನ್ನೆಲ್ಲನೂ ಸಹ ಕಂಪ್ಲೀಟಾಗಿ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ಒಂದೊಂದಾಗಿ ನಾವು ಏನೇ ಆಗಲಿ ಈ ರೀತಿ ಮಾಡ್ತಾನೆ ನಮಗೆ ಇನ್ನೂ ಎಕ್ಸ್ಟ್ರಾ ಐಡಿಯಾಸ್ ಅನ್ನೋದು ಬರ್ತಾ ಇರುತ್ತಲ್ವಾ. ಸೊ ಈಗ ಎಲ್ಲನೂ ಕಟ್ ಮಾಡ್ಕೊಂಡ್ಮೇಲೆ ಈಗ ನಾನು ಮತ್ತೆ ಗಮ್ನ ಸಹಾಯದಿಂದ ನಾನು ಈ ಒಂದು ಬಳೆಗಳನ್ನ ಈ ಇನ್ವಿಟೇಷನ್ ಕಾರ್ಡ್ ಮೇಲೆ ಸ್ಟಿಕ್ ಮಾಡ್ಕೊಳ್ತೀನಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಗಮ್ಮು ಆದಷ್ಟು ಒಳ್ಳೆ ಕ್ವಾಲಿಟಿ ಗಮ್ಮನ್ನು ತಗೊಳ್ಳಿ, ಕೆಲಸ ಅನ್ನೋದು ಬೇಗ ಬೇಗ ಆಗುತ್ತೆ. ಜಸ್ಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂತಹ ಫೆವಿಕ್ವಿಕ್ ಬಂದುಬಿಟ್ಟು ಜಸ್ಟ್ ಈ ರೀತಿ ಹಾಕಿ ನನ್ನ ಒಂದು ಇನ್ವಿಟೇಷನ್ ಮೇಲೆ ಇಡೋಷ್ಟರಲ್ಲಿ ಹಾಗೆ ನೀಟಾಗಿ ಅಂಟ್ಕೊಳ್ತಾ ಇದೆ ನೋಡಿ. ಇನ್ನು ಈ ಒಂದು ಬಳೆ ಸುತ್ತೂ ಏನಿದೆ ನೋಡಿ, ಎಕ್ಸ್ಟ್ರಾ ಏನಾದರೂ ಇದೆ ಅಂತ ಏನಾದರೂ ಅನಿಸಿದ್ರೆ ಸೀಸರಿಂದ ಕಟ್ ಮಾಡ್ಕೊಳ್ಬೋದು, ಆಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಇರುತ್ತೆ. ಈಗ 6 ಬೌಲ್ ಸಹ ರೆಡಿ ಆಯಿತು, ಬಾಳೆ ಹಣ್ಣನ್ನು ಸಹ ರೆಡಿ ಮಾಡಿದ್ದಾಯಿತು. ಇನ್ನು ನೆಕ್ಸ್ಟ್ ನಾನಿಲ್ಲಿ ಆಗಲೇ ಯೆಲ್ಲೋ ಕಲರ್ ತೊಗೊಂಡಾಗ ಬಾಳೆ ಹಣ್ಣಿನ ಚಿಪ್ಪನ್ನು ರೆಡಿ ಮಾಡಿದ್ದು ನೋಡಿದ್ರಿ. ಈಗ ನಾನು ಆರೆಂಜ್ ಕಲರ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಲ್ವಾ, ಹಾಗಾದರೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೆಸ್ ಮಾಡೋದಕ್ಕಾಗುತ್ತಾ? ಗೆಸ್ ಮಾಡಿದರೆ ನೀವೇನಾದರೂ ಈಗಲೇ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನೀಗ ಇಲ್ಲಿ ಏನನ್ನು ಮಾಡ್ತಾ ಇದ್ದೀನಿ ಅಂತ. ಮೊದಲಿಗೆ ನಾನು ಈ ಒಂದು ಆರೆಂಜ್ ಕಲರ್ನ ಜಸ್ಟ್ ನಾನು ಈ ರೀತಿ ಎಲ್ಲ ಸಮನಾಗಿರಲಿ ಅಂತ ಕಟ್ ಮಾಡಿಕೊಂಡು ಅದನ್ನು ರೌಂಡಾಗಿ ರೋಲ್ ಮಾಡಿಕೊಂಡು ಪೆನ್ಸಿಲ್ನ ಸಹಾಯದಿಂದ ನೋಡಿ ಈ ರೀತಿ ಓಲನ್ನು ಮಾಡಿಕೊಂಡು ಗ್ರೀನ್ ಕಲರ್ದು ಕ್ಲೇನ ತಗೊಂಡು ಜಸ್ಟ್ ಅದನ್ನು ಈ ರೀತಿ ಸಣ್ಣಕ್ಕೆ ನಾನು ಈ ರೀತಿ ಮಾಡಿಕೊಂಡು ಅದರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅದೊಂದು ರೀತಿ ನೋಡೋದಕ್ಕೆ ಎಲೆ ರೀತಿ ಕಾಣಿಸ್ತಾ ಇದೆ. ಸೊ ಈಗ ನಿಮಗೆ ಕಂಪ್ಲೀಟ್ ಲುಕ್ ಅನ್ನೋದು ಗೊತ್ತಾಗ್ತಾ ಇರ್ಬೋದು ಫಿನಿಶಿಂಗು. ಸೊ ನಾನಿಲ್ಲಿ ಮಾಡ್ತಾ ಇರೋದು ಬಂದುಬಿಟ್ಟು ಆರೆಂಜ್. ಸೊ ಆರೆಂಜ್ ಕಲರ್ ಕ್ಲೀನಾಗಿ ಬಳಸಿದ್ಮೇಲೆ ಆರೆಂಜೇ ಮಾಡಬೇಕಲ್ವಾ.
ಆ ಒಂದು ಲೀವ್ಸ್ನ ಮಾಡೋದಕ್ಕೆ ನೀವು ನೋಡ್ತಾ ಇದ್ದೀರಲ್ವ, ಇಷ್ಟು ಸಣ್ಣದು ನಾನು ತೆಗೆದುಕೊಂಡು ಜಸ್ಟ್ ಆ ಪೆನ್ಸಿಲ್ನಲ್ಲಿ ಮಾಡಿರುವಂತಹ ಹೋಲ್ನಲ್ಲಿ ಇಟ್ಟು ಒಂದು ಈ ರೀತಿ ಪ್ರೆಸ್ ಮಾಡಿ ತಳದಲ್ಲಿ ಈ ರೀತಿ ಪ್ರೆಸ್ ಮಾಡೋ ರೀತಿ ಇಡ್ತಾ ಇದ್ದೀನಿ. ಆರೆಂಜಸ್ ಎಲ್ಲ ಸಹ ನಿಂತ್ಕೊಳ್ಳೋ ರೀತಿ ಕಾಣ್ತಾ ಇದೆ ನೋಡಿ. ಬಿಪ್ಪುಲ್ ಸಹ ಮಾಡ್ತಾ ಇದ್ದೇನೆ ಇಲ್ಲಿ. ನಾನಿಲ್ಲಿ ಕ್ಲೇನಲ್ಲಿ ಇವುಗಳನ್ನೆಲ್ಲ ಮಾಡ್ತಾಯಿದ್ರೆ ನಮ್ಮ ಬಿಪ್ಪುಲ್ಗೆ ರೂಮಲ್ಲಿ ಕುತ್ಕೊಂಡು ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾನು ಏನು ಮಾಡ್ತಾಯಿದ್ದೀನೋ ಅಂತ ಆಗಾಗ ಬಂದು ಬಗ್ಗಿ ನೋಡ್ತಾನೆ ಇದ್ದಾನೆ. ಸರಿ, ನಾನು ಎಲ್ಲಾದರೂ ಹೋಗಲಿ, ಮಕ್ಳಿಗೂ ಇದೂ ಸಹ ಒಂದು ಎಜುಕೇಷನ್ ಅಲ್ವಾ, ಓದೋದೊಂದೇ ಎಜುಕೇಷನು, ಓದೋದೊಂದೇ ಕೆಲಸಕ್ಕೆ ಬರುತ್ತೆ ಅಂತ ಏನೂ ಇಲ್ಲ. ಪ್ರತಿಯೊಂದು ಕೆಲಸನೂ ಸಹ ಮಕ್ಕಳು ಕಲಿಬೇಕು ಅಂತ ನಾನು ಅವನು ಸಹ ಕೂರಿಸ್ಕೊಂಡಿದ್ದೀನಿ. ಈಗ ಇಬ್ಬರು ಸೇರಿ ಮಾಡ್ತಾಯಿದ್ದೀವಿ. ಇನ್ನು ನೆಕ್ಸ್ಟ್ ನಾನಿಲ್ಲಿ 2 ರೀತಿಯಾದಂತಹ ಕ್ಲೇನ ತೊಗೊಂಡಿದ್ದೀನಿ. ಒಂದು ಗ್ರೀನು, ಇನ್ನೊಂದು ಸ್ವಲ್ಪ ಡಾರ್ಕ್ ಗ್ರೀನನ್ನು ತೊಗೊಂಡಿದ್ದೀನಿ. ಎರಡನ್ನು ಮಿಕ್ಸ್ ಮಾಡಿ ಈ ರೀತಿ ನಾನು ಇದನ್ನು ರೌಂಡಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಅಲ್ಲಲ್ಲಿ ಸ್ವಲ್ಪ ಗ್ರೇ ಕಲರ್ದು, ಸ್ವಲ್ಪ ಬ್ರೌನ್ ಕಲರ್ದೂ ಸಹ ಹಾಕ್ಕೊಂಡು ನಾನು ಇಲ್ಲಿ ಬಾಲ್ಸನ್ನು ಮಾಡ್ಕೊಂಡಿದ್ದೀನಿ. ಈ ಬಾಲ್ಸಲ್ಲಿ ನಾನು ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಎಳ್ನೀರನ್ನು ಮಾಡ್ತಾಯಿದ್ದೀನಿ. ಸೊ ನಿಮಗೆ ನೋಡೋದಕ್ಕೆ ಇದು ಐಡೆಂಟಿಫೈ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ನಾನು ಫಸ್ಟೇ ನಿಮಗೆ ಗೆಸ್ ಮಾಡಿ ಅಂತ ಹೇಳಿಲ್ಲ, ಮೊದಲೇ ನಾನು ಇದರ ಹೆಸರನ್ನು ಹೇಳ್ಬಿಟ್ಟೆ. ನಾನಿಲ್ಲಿ ಎಳ್ನೀರನ್ನು ಮಾಡ್ತಾಯಿದ್ದೀನಿ. ಸೊ ಎಳ್ನೀರಾಗಿರೋದ್ರಿಂದ ಬೇರೆ ಎಲ್ಲ ಫ್ರೂಟ್ಸ್ಗಿಂತಲೂ ಸಹ ಇದು ಸ್ವಲ್ಪ ದೊಡ್ಡದಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ನಾನಿಲ್ಲಿ ಜಸ್ಟ್ 5 ಎಳ್ನೀರುಗಳನ್ನು ಮಾಡಿಟ್ಟಿದ್ದೀನಿ. ಇನ್ನು ಅದಾದಮೇಲೆ ನಮ್ಮ ಬಿಪ್ಪುಲ್ ಬಂದಮೇಲಂತೂ ಕೆಲಸ ಬೇಗ ನಡೀತಾ ಇದೆ ನೋಡಿ. ಇಲ್ಲಿ ನಾವಿಲ್ಲಿ ಪರ್ಪಲ್ ಕಲರಂದು ಕ್ಲೇನ ತಗೊಂಡು ಅದರಲ್ಲಿ ಸಣ್ಣ ಸಣ್ಣ ಬಾಲ್ಸನ್ನು ಮಾಡಿ ಬಿಪ್ಪುಲ್ ಕೊಡ್ತಾ ಇದ್ದಾನೆ. ನಾನು ಅದರಿಂದ ಆ ಒಂದು ಪರ್ಪಲ್ ಬಾಲ್ಸಿಂದ ಗ್ರೇಪ್ಸನ್ನು ಮಾಡ್ತಾಯಿದ್ದೀನಿ. ಅಂದರೆ ಕಪ್ಪು ದ್ರಾಕ್ಷಿ ಏನಿರುತ್ತೆ ನೋಡಿ, ಅದನ್ನು ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನನಗಂತೂ ಇವುಗಳನ್ನ ನೋಡ್ತಾ ಇದ್ದರೆ, ಪುಟ್ಟದಾಗಿ ಈ ಹಣ್ಣುಗಳನ್ನ ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗ್ತಾ ಇದೆಯೋ. ಮಾಡೋದು ಅಷ್ಟೇ ಎಷ್ಟು ಸಿಂಪಲ್ ನೋಡಿ. ಈ ರೀತಿ ಬಾಲ್ಸನ್ನು ಇಟ್ಕೊಂಡು ಜಸ್ಟ್ ಇದಕ್ಕೆ ಗಮ್ ಹಾಕುವಂತಹ ಅವಶ್ಯಕತೆ ಇಲ್ಲ, ಏನು ಮಾಡೋವಂಥದ್ದಿಲ್ಲ. ಜಸ್ಟ್ ಅದ್ರ ಮೇಲೆ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸಾಕಾಯಿತು. ಇಲ್ಲಿ ಬಿಪ್ಪುಲ್ ಬೇರೆ ನನಗೆ ಬಾಲ್ಸ್ ಮಾಡಿ ಕೊಡ್ತಾ ಇರೋದ್ರಿಂದ ನನಗೆ ಕಷ್ಟನೇ ಆಗ್ತಾ ಇಲ್ಲ, ಬೇಗ ಕೆಲಸ ನಡೀತಾ ಇದೆ ನೋಡಿ. ಈ ರೀತಿ ಇಟ್ಕೊಂಡು ಜಸ್ಟ್ ಅದ್ರ ಮೇಲೆ ಈ ರೀತಿ ಪ್ರೆಸ್ ಮಾಡಿದ್ರೆ ಎಲ್ಲ ಒಂದೊಂದಾಗಿ ನಮಗೆ ಎಲ್ಲಿ ಬೇಕು ಅನಿಸುತ್ತೋ ಅಲ್ಲೆಲ್ಲನೂ ಸಹ ಈ ರೀತಿ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಈ ಒಂದು ದ್ರಾಕ್ಷಿ ಗೊನೆ ಅನ್ನೋದು ರೆಡಿ ಆಗುತ್ತೆ. ಇನ್ನು ಗೊನೆ ಅಂದಮೇಲೆ ಮೇಲೆಗಡೆ ಒಂದು ಸ್ವಲ್ಪ ಬ್ಲ್ಯಾಕ್ ಕಲರ್ದು ಕಡ್ಡಿ ಇದ್ದರೆ ಚೆಂದ ಅಲ್ವಾ. ಸೊ ಅದಕ್ಕೋಸ್ಕರ ಬ್ಲ್ಯಾಕ್ ಕಲರ್ ಕ್ಲೇನ ನಾನು ಇಲ್ಲಿ ಈ ರೀತಿ ಇಟ್ಕೊಂಡು ಬ್ಯಾಕ್ ಸೈಡಿಂದ ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ. ಸೊ ಎಷ್ಟು ನೀಟಾಗಿ ಇಲ್ಲಿ ಚಿಕ್ಕದಾಗಿ ಕಪ್ಪು ದ್ರಾಕ್ಷಿ ಹಣ್ಣಿನ ಗೊನೆಗಳನ್ನ ರೆಡಿ ಮಾಡಿದ್ದಾಯಿತು. ಈಗ ನಾನಿಲ್ಲಿ ಈ ಒಂದು ಫ್ರೂಟ್ಸ್ ಎಲ್ಲ ಇಡೋದಕ್ಕೆ ಮೊದಲೇ ಹಾಗೆ ಇಟ್ಟು ನೋಡಿದೆ, ಬಟ್ ನಾನು ಮಾಡಿರುವಂತಹ ಕಡಿಮೆ ಫ್ರೂಟ್ಸ್ ಅನ್ನೋದು ಆ ಒಂದು ಪ್ಲೇಟ್ಸಲ್ಲಿ ಒಳಗಡೆ ಸೇರ್ಕೊಳ್ತಾ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಕಾಟನನ್ನು ನಾನಿಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಕಾಟನ್ನ ಫಸ್ಟ್ ಸ್ಟಫ್ ಮಾಡಿಬಿಟ್ಟು ಅದ್ರ ಮೇಲೆ ನಾವು ಫ್ರೂಟ್ಸ್ ಇಡೋದ್ರಿಂದ ಹೆಚ್ಚಾಗಿ ಫ್ರೂಟ್ಸ್ ಇರೋ ರೀತಿ ಕಾಣುತ್ತೆ. ಇನ್ನು ಇಲ್ಲಿ ನಾನು ಹೊಸಗೆ ಅನ್ನೋಷ್ಟರಲ್ಲಿ ನಮಗೆ ಅರಿಶಿಣ ಕುಂಕುಮ ಮತ್ತು ಈ ಒಂದು ಪುಟ್ಟು ಬಳೆ ಅವೆಲ್ಲ ಮುಖ್ಯವಾಗಿ ಇಡಬೇಕಲ್ವಾ. ಸೊ ಅದಕ್ಕೋಸ್ಕರ ಆ ಪುಟ್ಟು ಬಳೆಗಳನ್ನ ನಾನು ಮೊದಲಿಗೆ ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಹಾಗೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಎಳ್ನೀರಿನ ಒಂದು ಇವುಗಳನ್ನ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನೋಡ್ತಾ ಇರೋದು ಬಂದ್ಬಿಟ್ಟು ನೀವು ಆ್ಯಪಲ್ಲು. ಸೊ ಇದ್ರದ್ದು ವಿಡಿಯೋ ಮಾಡುವಾಗ ಕ್ಲಿಪ್ ಅನ್ನೋದು ಮಿಸ್ ಆಗೋಯ್ತು, ಡಿಲೀಟ್ ಆಗೋಗಿದೆ. ಸೊ ಅದಕ್ಕೋಸ್ಕರ ಏನಿಲ್ಲ, ಆರೆಂಜ್ ಮಾಡ್ದಂಗೆ ಇದನ್ನು ಸಹ ಮಾಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಅಂದರೆ ಆ್ಯಪಲ್ ಜೊತೆಗೆ ರೆಡ್ ಕಲರ್ ಜೊತೆಗೆ ಸ್ವಲ್ಪ ವೈಟನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಆ್ಯಪಲಲ್ಲಿ ಅಲ್ಲಲ್ಲಿ ವೈಟ್ ಕಲರ್, ಅಲ್ಲಲ್ಲಿ ಗ್ರೀನಿಶ್ ಆ ರೀತಿ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ವೈಟ್ ಕಲರನ್ನು ಮಿಕ್ಸ್ ಮಾಡಿಕೊಂಡು ಆ್ಯಪಲನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಆರೆಂಜ್ ಮಾಡಿದ್ದು ನೋಡಿದ್ರಿ, ಗ್ರೇಪ್ಸ್ ಮಾಡಿದ್ದು ನೋಡಿದ್ರಿ, ಇವೆಲ್ಲ ನೋಡಿದ್ರಲ್ವಾ. ಸೊ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ ಇಲ್ವಾ ಎಲ್ಲವನ್ನು ಸಹ ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಅನ್ನೋದು ನಮಗೆ ತುಂಬ ಅಂದರೆ ತುಂಬ ಪ್ರೋತ್ಸಾಹವನ್ನು ಕೊಡುತ್ತೆ. ಇವತ್ತಿನ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಡೆಕೋರೇಟಿವ್ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗೋದಕ್ಕೆ ಬರ್ತೀನಿ. ಅಲ್ಲಿಯವರೆಗೂ ಕಾಯ್ತಾ ಇರಿ. ಎಲ್ಲರಿಗೂ ಧನ್ಯವಾದಗಳು.